ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನನ್ನೆಲ್ಲ ಮುದ್ದು ಸ್ನೇಹಿತರಿಗೂ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದ್ಲಿಗೆ ಇಲ್ಲಿ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಲ್ಲ, ಕರ್ಜಿಕಾಯಿ ಮಾಡೋಣ ಅಂತ ಹೇಳಿ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಹುರಿದು ಒಂದ್ ಕಡೆ ಎತ್ತಿಟ್ಟಿದ್ದೀನಿ. ಏನಕ್ಕಂದ್ರೆ ಅದು ತಣ್ಣಗಾಗ್ಬೇಕಲ್ವಾ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋದಿಕ್ಕೆ. ಹಾಗಾಗಿ ನಂತರ ಇಲ್ಲಿ ಒಂದು ಇದ್ರಲ್ಲಿ ಮೈದಾ ಹಿಟ್ಟು, ಹಾಗೇನೆ ಸ್ವಲ್ಪ ಸೋಜಿರವೆ, ಹಾಗೇನೆ ಸ್ವಲ್ಪ ಅರಿಶಿನ ಪುಡಿ ಚಿಟಿಕೆ, ನಂತರದಲ್ಲಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ. ಇಷ್ಟೆಲ್ಲವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಸ್ಕೊಳ್ಬೇಕು ಸ್ನೇಹಿತರೆ. ಒಂದೇ ಸಲ ನೀರೆಲ್ಲ ಹಾಕೊಂಡು ಕಲ್ಸಕ್ ಹೋಗ್ಬಿಟ್ವಿ ಅಂದ್ರೆ ತೆಳುವಾಗ್ಬಿಟ್ರೆ ಮತ್ತೆ ಹಿಟ್ಟು ಸೇರಿಸ್ಕೊಳ್ಬೇಕು. ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ಕಲಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಕಲಸಿ ಈಗ ಒಂದು ಬಟ್ಲನ್ನ ಮುಚ್ಚಿಟ್ಟಿದ್ದೀನಿ. ನಂತರ ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ಕಡ್ಲೆಯನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ವಿಡಿಯೋ ಬಂದಿಲ್ಲ. ನಂತರ ಇಲ್ಲಿ ಕಡಲೆ ಬೀಜ ಇದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮೊದ್ಲಿಗೆ ಶೇಂಗಾ ಬೀಜ ಏನ್ ಗೊತ್ತಾ, ಬೆಲ್ಲ ಒಂದೇ ಸಲ ಹಾಕ್ಬಿಟ್ರೆ ಶೇಂಗಾ ಬೀಜ ಬೆಲ್ಲ ಸರಿಯಾಗಿ ಪುಡಿ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಫಸ್ಟ್ ಶೇಂಗಾ ಬೀಜ ಪುಡಿ ಮಾಡ್ಕೊಂಡು ನಂತರ ಬೆಲ್ಲ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಕಾಳು ಕಾಳು ತರ ಹಾಗೆ ಉಳಿದು ಬಿಡುತ್ತೆ. ಹಾಗಾಗಿ ಇದೆಲ್ಲವನ್ನು ಚೆನ್ನಾಗಿ ಹೊಂದಿಸ್ಕೊಂಡಿದೀನಿ. ಈಗ ಹಾಕೊಂಡ್ಬಿಟ್ಟು ನಂತರ ಒಣ ಕೊಬ್ಬರಿನೂ ಅಷ್ಟೇನೆ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಇಲ್ಲಿ ಸ್ವಲ್ಪ ಹೆಸರು ದಪ್ಪ ಬರುತ್ತಲ್ವಾ, ಹಾಗಾಗಿ ಒಂದ್ ರೌಂಡ್ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಪುಡಿ ಮಾಡಿ ಹಾಕೊಂಡಿದೀನಿ ಸ್ನೇಹಿತರೆ. ಹಾಗೇನೆ ಕಡ್ಲೆ ಎಲ್ಲ ಪುಡಿ ಮಾಡ್ಕೊಳ್ಳೋ ಟೈಮಿಗೆ ಒಂದೆರಡು ಏಲಕ್ಕಿನೂ ಸೇರಿಸ್ಕೊಂಡ್ಬಿಡಿ ಸ್ನೇಹಿತರೆ. ಅದನ್ನು ಸೇರಿಸ್ಕೊಂಡು ನಾವು ಪುಡಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಸಿಹಿ ಅಡಿಗೆಗಳಿಗೆ ಏಲಕ್ಕಿ ಹಾಕಿದ್ರೇನೆ ತುಂಬಾನೇ ಒಳ್ಳೇದು. ನಂತರ ಇಲ್ಲಿ ನೋಡಿ, ಎಲ್ಲ ಇಟ್ಟು ನೆಂದಿತ್ತಲ್ವಾ, ಎಲೆಗಳನ್ನ ತೆಗೆದಿಟ್ಕೊಂಡಿದೀನಿ. ಈ ರೀತಿಯಾಗಿ ಒಬ್ಳೆ ಮಾಡ್ತಾ ಇದ್ನಲ್ಲ ಸ್ನೇಹಿತರೆ, ಹಾಗಾಗಿ ಈ ರೀತಿಯಾಗಿ ಮಾಡುವಂಥದ್ದು. ಹಾಗೇನೆ ನೋಡಿ, ಇಲ್ಲಿ ಎಲೆ ಹಾಕೊಂಡ್ಬಿಟ್ಟು ಇದಕ್ಕೆ ಸುತ್ತು ನೀರನ್ನ ಹಚ್ಚಬೇಕು. ನಂತರ ಸ್ವಲ್ಪ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ವಾ ಆ ಕಡಲೆ ಬೀಜದ್ದು, ಅದನ್ನ ಹಾಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಮುಚ್ಬೇಕು ಅಷ್ಟೇನೆ ಸ್ನೇಹಿತರೆ. ಸಿಂಪಲ್ ಆಗಿ ಕರ್ಜಿಕಾಯಿ ಮಾಡುವಂಥದ್ದು ಸ್ನೇಹಿತರೆ. ರೆಡಿ ಆಗ್ಬಿಡುತ್ತೆ ಕರ್ಜಿಕಾಯಿಗಳೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಏನಂದ್ರೆ ಕರ್ಜಿಕಾಯಿ ಮಾಡುವಂತ ಮೋಲ್ಡ್ ಎಲ್ಲ ಬರುತ್ತಲ್ವಾ, ಅದ್ರಲ್ಲಿ ಬೇಕಂದ್ರೂ ಮಾಡ್ಬೋದು ಸ್ನೇಹಿತರೆ, ಅವ್ರವ್ರ ಇಷ್ಟ. ನನಗೆ ಅರ್ಜೆಂಟ್ ಆಗ್ಬೇಕು ಅನ್ನುವಂಥದ್ದು ಒಂದಿತ್ತು, ಹಾಗಾಗಿ ದಿಢೀರಂತ ಮಾಡಿರುವಂಥದ್ದು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಎಲ್ಲ ಮಾಡಿ ಒಂದು ಇದಕ್ಕೆ ಎತ್ತಿಟ್ಕೊಂಡು ಈಗ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಎಣ್ಣೆ ಬಿಸಿ ಆಗಿದ ನಂತರ ಒಂದೊಂದೇ ಹಾಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಚೆನ್ನಾಗಿ ಗರಿ ಆಗಿರುವಂತ ರುಚಿಯಾಗಿರುವಂತ ಕರ್ಜಿಕಾಯಿಗಳು ರೆಡಿ ಆಗುತ್ತೆ. ಕರ್ಜಿಕಾಯಿ ರೆಸಿಪಿ ಮಾಡೋ ಟೈಮಿಗೆ ಸ್ನೇಹಿತರೆ ಒಂದಿಬ್ರಿದ್ರೆ ಚಂದ ಇರುತ್ತೆ. ಯಾಕಂದ್ರೆ ಒಬ್ರು ಮಾಡ್ಕೊಟ್ಟಾಗೆ ಬೇಗ ಬೇಗ ಇನ್ನೊಬ್ರು ಫ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದೆಲ್ಲ ಒಣಗೋವರ್ಗು ನಾವು ಸ್ವಲ್ಪ ಏನ್ ಆರ್ಕೊಂಡ್ ಬಿಡ್ತು ಅಂತಂದ್ರೆ ಮತ್ತೆ ಎಲ್ಲ ಓಪನ್ ಆಗ್ಬಿಟ್ಟು ಹಿಟ್ಟೆಲ್ಲ ಒಳಗಡೆ ನಾವು ಫಿಲ್ ಮಾಡಿರ್ತೀವಲ್ವಾ, ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದು ಈ ರೀತಿಯಾಗಿ ಎಲ್ಲ ಆಗುತ್ತೆ. ಒಂದಿಬ್ರು ಇದ್ರೆ ಚೆನ್ನಾಗಿರುತ್ತೆ. ಏನು ಮಾಡಕ್ಕಾಗಲ್ಲ, ಒಬ್ಬೊಬ್ರು ಇದ್ದಾಗ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಮಾಡ್ಕೊಳ್ಳೋದು, ಹಾಗೇನೆ ಸ್ವಲ್ಪ ಫ್ರೈ ಮಾಡುವಂಥದ್ದು ಈ ರೀತಿಯಾಗಿರುತ್ತೆ. ನಾನು ಹಾಗೇನೆ ಒಂದ್ 2-3 ಸಲ ಮಾಡ್ಕೊಂಡೆ ಸ್ನೇಹಿತರೆ. ಯಾಕಂದ್ರೆ ಹೆಚ್ಚಿಗೆ ಹೊತ್ತು ಮಾಡಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ. ತುಂಬಾನೇ ಸಿಹಿಯಾದ ರುಚಿಯಾದ ಗರಿ ಆದಂತ ಕರ್ಜಿಕಾಯಿ, ಅದರ ಜೊತೆಗೆ ರವೆ ಉಂಡೆಯನ್ನು ಇಟ್ಟಿದ್ದೀನಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಕೊಳ್ತೀನಿ. ಹಾಗೇನೆ ದೇವ್ರ ಮುಂದೆನು ಹೀಗಿಟ್ಟಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ನಾವೇನ್ ದೇವ್ರಿಗೆ ನೈವೇದ್ಯ ಮಾಡೋವರೆಗೂ ಏನು ಅದನ್ನ ರುಚಿ ಇದನ್ನ ನೋಡೋ ಆಗಿಲ್ಲ, ಏನಿಲ್ಲ ಸ್ನೇಹಿತರೆ. ಅಮ್ಮನವ್ರಿಗೆ ಅಂತ ಮಾಡಿದ್ಮೇಲೆ ಖಂಡಿತವಾಗ್ಲೂ ನೈವೇದ್ಯ ಮಾಡಿದ್ಮೇಲೆನೆ ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಇನ್ನ ರೆಸಿಪಿಗಳನ್ನ ಮಾಡೋದಿದೆ. ಎಳ್ಳುಂಡೆ ಮಾಡ್ಬೇಕು, ಶೇಂಗಾ ಉಂಡೆ ಮಾಡ್ಬೇಕು, ಇನ್ನ ಚಕ್ಲಿ ಮಾಡ್ಬೇಕು, ಇನ್ನ ಮಾಡೋದೇ ಇದೆ ಸ್ನೇಹಿತರೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.